ನಮ್ಮ ಚೋಟು ಮಡಿಕೆ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಏನಾಯಿತು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಟ್ಯಾಕ್ಟ್ರಿ ಎತ್ಕೊಂಡು ಹೊರಟೆ. ಎಲ್ಗಪ್ಪ ಹೊರಟೆ ಅಂದರೆ ಸ್ವಲ್ಪ ರೋಟ್ರ್ ಹಾಕೋದಿತ್ತು. ನಿಮ್ಮನ್ನೆಲ್ಲ ನೆಚ್ಚಿಸೋದಕ್ಕೆ ಎಂತೆಂಥ ಕಂಟೆಂಟ್ ಮಾಡಬೇಕು ಸ್ವಾಮಿಗಳೇ. ಎಷ್ಟೊಂದ್ಸಲ ಕೋಟಿ ದುಡಿದ್ರು ಕೂಡ ಮನ್ಸಿಗೆ ಆರಾಮ್ ಇರೋದಿಲ್ಲ, ನೆಮ್ಮದಿಯಾಗಿ ನಿದ್ದೆ ಬರೋದಿಲ್ಲ. ಆದ್ರೆ ದಿನಕ್ಕೆ 100 ರೂಪಾಯಿ ದುಡಿದ್ರು ದಿಲ್ದಾರಾಗಿ ಬದುಕಬಹುದು ಅಂತ ಸುಮಾರು ಜನ. ಹಾಗೆ ರೋಟ್ರ್ ಹಾಕ್ತಿದ್ರೆ ನೋಡಿ ನವಿಲು ಎಷ್ಟು ಚಂದ ಇದೆ ಅಂತ ಓಡೋಡಿ ಹೋಗ್ತಿದೆ ನನ್ನನ್ನು ನೋಡಿ. ವಾ 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 ವಾ. ಹೌದಾ? ಮತ್ತೆ ರೋಟ್ರ್ ಹಾಕಿದೆಲ್ಲ ಮುಗಿತು. ಮತ್ತೆ 5 ಮಡಿಕೆ ಹಾಕೊಂಡು ಹೊರಟೆ. ಎಲ್ಗಪ್ಪ ಹೊರಟೆ ಅಂದರೆ ಇಲ್ಲೇ ನಮ್ಮೂರು ದಿನಕ್ಕೆ ಹೊರಟೆ. ನಾ ಮಾಡೋ ಕೆಲ್ಸಕ್ಕಿಲ್ಲ ಬೇಡ ಅಂದ್ರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೋಬೇಡಮ್ಮ. ನಾ ನೋಡೋ ಹುಡುಗಿರೆಲ್ಲ ನಮ್ಗೇನೆ ಬೀಳೋದಿಲ್ಲ. ಮತ್ತೆ ನಮ್ಮ ಭೀಮಾ ತೆಗ್ಲಾಕೊಂಡ. ಎಲ್ಲಪ್ಪ ಅಂದ್ರೆ 5 ಮಡಿಕೆ ಹಾಕ್ತಿದ್ರೆ ಇದ್ದಕ್ಕಿದ್ದಂಗೆ ಹಿಳೆ ಬೀಳ್ತು. ಮತ್ತೆ ಬಿಡ್ತೀವ ನಮ್ಮ ಭೀಮಾ ಅಂತ ಗೊತ್ತಲ್ವಾ, ಎಳ್ಕೊಂಬಂದೆ. ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ.